Of literary criticism in India by G.N. Devi. ಸೊ ಲಿಟರರಿ ಥಿಯರಿ ಅಂದರೆ ಸಾಹಿತ್ಯದ ಸಿದ್ಧಾಂತ. ಥಿಯರಿ ಅಂತಂದರೆ ಸಿದ್ಧಾಂತ. ಲಿಟರರಿ ಥಿಯರಿ ದೇರ್ ಫೋರ್ ಇಸ್ ಎ ಕೇಸ್ ಆಫ್ ಆರ್ಟಿಕ್ಯುಲೇಷನ್ ಆಫ್ ದಿ ಗ್ರಾಮರ್ ಆಫ್ ಲಿಟ್ರೇಚರ್. ಅಂದರೆ ಒಂದು ಸಿದ್ಧಾಂತ, ಒಂದು ಬರಹ, ಇದು ಇಲ್ಲಿ ಆರ್ಟಿಕ್ಯುಲೇಷನ್ ಅಂತಂದರೆ ಮಾತನಾಡ್ತಕ್ಕಂಥದ್ದು ಏನಿದೆ, ಏನನ್ನು ಎದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅಂತಂದರೆ ಗ್ರಾಮರ್ ಆಫ್ ಲಿಟ್ರೇಚರ್. ಅಂದರೆ ಲಿಟ್ರೇಚರ್ನಲ್ಲಿ ಗ್ರಾಮರ್ ಅಂದರೆ ಇಂಗ್ಲೀಷ್ ಗ್ರಾಮರ್ ಅಲ್ಲ. ಸೊ ಸಮ್ ಆಫ್ ದಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್. ಸೊ ಹಿಯರ್ ಆ್ಯಂಡ್ ದ ಫಿಲಾಸಫಿಕಲ್ ಆ್ಯಂಡ್ ಲಾಜಿಕಲ್ ಸ್ಟ್ರಕ್ಚರ್ ಆಫ್ ಎನಿ ಥಿಯರಿ. ಸೊ ಆ ಸಿದ್ಧಾಂತದಲ್ಲಿರ್ತಕ್ಕಂಥ ತಾತ್ವಿಕ ಮತ್ತು ತಾರ್ಕಿಕ ಒಂದು ಚಿತ್ರಣಗಳು, ತಾತ್ವಿಕ ಚಿತ್ರಣಗಳು, ಅದು ಯಾವುದನ್ನು ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತಂದರೆ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಲ್ಯಾಂಗ್ವೇಜ್, ಲಿಂಗ್ವಿಸ್ಟಿಕ್ಸ್ ಆ್ಯಂಡ್ ಅಸ್ಥೆಟಿಕ್ ಕನ್ವೆನ್ಷನ್ಸ್. ಸಾಹಿತ್ಯಿಕ ಭಾಷೆಯ ಮತ್ತು ಸುಂದರವಾದಂತಹ ಈ ಸಂಪ್ರದಾಯದ ಆ ಒಂದು ಸಾಹಿತ್ಯದಲ್ಲಿರ್ತಕ್ಕಂಥ ಸಂಪ್ರದಾಯದ ಅದನ್ನು ಒಳಗೊಂಡಿರ್ತದೆ ಅನ್ನೋದು. ಸೊ ಈಚ್ ಥಿಯರಿ ಈಸ್ ಸೇಪ್ಡ್ ಇನ್ ದ ಕ್ರುಸಿಬಲ್ ಆಫ್ ಇಟ್ಸ್ ಟೋಟಲ್ ಲಿಂಗ್ವಿಸ್ಟಿಕ್, ಲಿಟರರಿ ಆ್ಯಂಡ್ ಕಲ್ಚರಲ್ ಕಾಂಟ್ಯಾಕ್ಸ್. ಸೊ ಪ್ರತಿಯೊಂದು ಸಿದ್ಧಾಂತವೂ ಸಹ, ಪ್ರತಿಯೊಂದು ವಿಷಯವೂ ಸಹ ಇಂತಹ ಲಿಂಗ್ವಿಸ್ಟಿಕ್ ಅಂದರೆ ಭಾಷೆಯ, ಲಿಟರರಿ ಆ್ಯಂಡ್ ಕಲ್ಚರಲ್, ಭಾಷೆಯ, ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕತೆಯನ್ನು ಅದು ಒಳಗೊಂಡಿರ್ತದೆ ಅನ್ನುವಂಥದ್ದು. ಅದಕ್ಕೆ ಡಸ್ ಲಿಟರರಿ ಕ್ರಿಟಿಸಮ್ ಹ್ಯಾವ್ ಎನಿ ಫಂಕ್ಷನ್ ಅಟ್ ಆಲ್? ಹಾಗಾದರೆ ಸಾಹಿತ್ಯದ ವಿಮರ್ಶೆಗೆ ಯಾವುದೇ ಮಹತ್ವ ಇಲ್ವಾ, ಅದರ ಕಾರ್ಯ ಇಲ್ವಾ? ಹಾಗಾದರೆ ಇಲ್ಲಿ ಒಂದು ಸಿದ್ಧಾಂತವನ್ನು ಹೇಳಲಾಗ್ತದೆ. ಏನಪ್ಪ ಅಂದರೆ ಒಂದು ಅನಾಲಗಿಯನ್ನು, ಒಂದು ಕಂಪ್ಯಾರಬಲ್ ವಿಚಾರವನ್ನು ಹೇಳಲಾಗ್ತದೆ. ಏನಂದರೆ ಅನಾಲಗಿ ಮೇ ಅಸಿಸ್ಟ್ ಅಸ್ ಹಿಯರ್. ಇದು ನಮಗೆ ಒಂದು ಸಹಾಯ ಆಗ್ತದೆ ಇಲ್ಲಿ ಅನಾಲಗಿಯಿಂದ ಒಂದು ವಿಚಾರ. ದೇರ್ ವಾಸ್ ಎ ಟೈಮ್ ವೆನ್ ಪೀಪಲ್ ಪ್ಲೇಡ್ ಗೇಮ್ಸ್ ಆ್ಯಂಡ್ ಎಂಜಾಯ್ಡ್ ವಾಚಿಂಗ್ ಗೇಮ್ಸ್ ಪ್ಲೇಡ್ ಬೈ ಅದರ್ಸ್. ಒಂದೊಂದು ಕಾಲದಲ್ಲಿ ಆಟಗಳನ್ನು ಆಡೋದನ್ನು ನೋಡಿ ಸಂತೋಷಗೊಳ್ತಿದ್ರು ಅನ್ನೋದು. ವಿತ್ ದ ಟೆಕ್ನಾಲಜಿ ಆಫ್ ಡಿಸ್ಟೆಂಟ್ ಕಮ್ಯುನಿಕೇಷನ್ ಸಚ್ ಆಸ್ ಪ್ರಿಂಟಿಂಗ್, magazines, newspapers and telecommunication, that is radio and television, the sports commentary has become almost a necessary adjunct of games and sports. ಸೊ ಇಷ್ಟು ಟೆಕ್ನಾಲಜಿ ಮುಂದುವರೆದ ಮೇಲೆ ಪ್ರಿಂಟ್ ಮೀಡಿಯಾ, ಮ್ಯಾಗಝಿನ್ಸು, ನ್ಯೂಸ್ಪೇಪರ್ಸು ಹಾಗೂ ಟೆಲಿಕಮ್ಯುನಿಕೇಷನ್ ಅಂದರೆ ರೇಡಿಯೋ ಮತ್ತು ಈ ಟಿ ವಿಗಳ ಬಳಕೆಯಿಂದ ಇದು ಭಾಳಷ್ಟು ಗೇಮ್ಸು ಮತ್ತು ಸ್ಪೋರ್ಟ್ಸ್ನಲ್ಲಿ ನಾವು ಒಂದು ವಿಶೇಷತೆಯನ್ನು, ಅಂದರೆ ಆ ಗೇಮ್ಸ್ಗಳ ನೋಡೋದನ್ನು ನಾವು ಇಲ್ಲಿಂದಲೇ ನಾವು ನೋಡ್ಬೋದು. ಸೊ ನೋ ಒನ್ ಟುಡೇ ಈಸ್ ಸರ್ಪ್ರೈಸ್ ಟು ಹಿಯರ್ ಕ್ರಿಕೆಟ್ ಕಮೆಂಟ್ರಿ. ಇವತ್ತು ಯಾರು ಕ್ರಿಕೆಟ್ ಕಮೆಂಟ್ರಿ ಕೇಳೋರನ್ನು ನೋಡಿ ಯಾರಿಗೂ ಆಶ್ಚರ್ಯ ಆಗಲ್ಲ. ಬಟ್ ವಿ ಮೇ ಬಿಕಮ್ ಅನ್ಈಸಿ ಇಫ್ ದೆರ್ ಈಸ್ ನೋ ಕಮೆಂಟ್ರಿ ಆನ್ ದ ರೇಡಿಯೋ. ಸೊ ಇವತ್ತಿನ ದಿವಸ ಯಾಕಂದ್ರೆ ರೇಡಿಯೋದಾಗ ಕಮೆಂಟ್ರಿ ಬರಲಿಲ್ಲ, ಟಿ ವಿಯಾಗ ಟೆಲಿಕಾಸ್ಟ್ ಬರಲಿಲ್ಲ ಅಂದ್ರೆ ನಮಗೆ ಯಾಕೋ ಅನ್ಈಸಿಯಾಗಿ ನಾವು ನಾರ್ಮಲ್ ಇರೋದಿಲ್ಲ. ಟೆಲಿವಿಷನ್ನಲ್ಲಿ ಬರ್ತಿತ್ತು, ನೋಡಬೇಕಾಗಿತ್ತು, ಬರೋಂಗಿಲ್ಲಲ್ಲ, ಹಾಗೆ ಹೀಗೆ ಅನ್ನುವಂಥ ಅಭಿಪ್ರಾಯ ಬರ್ತದೆ. ಆದರೆ ಬಟ್ ವಿ ಮೇ ಬಿಕಮ್ ಅನ್ಈಸಿ ಇಫ್ ದೇರ್ ಈಸ್ ನೋ ಕಮೆಂಟ್ರಿ ಆನ್ ದ ರೇಡಿಯೋ. ದ ಎಕ್ಸ್ಪರ್ಟೈಸ್ ವಿತ್ ವಿಚ್ ದ ಕಮೆಂಟೇಟರ್ ಸ್ಪೀಕ್ ಅಬೌಟ್ ಸ್ಪೋರ್ಟ್ಸ್ ಥ್ರೂ ನ್ಯೂಸ್ ಪೇಪರ್ಸ್. ಸೊ ನ್ಯೂಸ್ ಪೇಪರ್ ಮುಖಾಂತರ ಈ ಎಕ್ಸ್ಪರ್ಟೈಸ್ ಇದ್ದಂಥವರು ಕಮೆಂಟ್ರಿ ಮಾತಾಡ್ತಾರೆ, ರೇಡಿಯೋ ಟೆಲಿವಿಷನ್ನಲ್ಲಿ ಹೇಳ್ತಾರೆ. ದೇ ಆರ್ ಹೈಲಿ ಡೆವಲಪ್ಡ್ ಫ್ರಾಮ್ ದೇರ್ ಡಿಸ್ಕೋರ್ಸ್. ಅವರ ಮಾತುಕತೆಗಳಲ್ಲಿ ಬಹಳಷ್ಟು ಉನ್ನತವಾದಂಥ ಒಂದು ಡೆವಲಪ್ಮೆಂಟ್ ಇರ್ತದೆ, ಅದನ್ನು ನಾವು ನೋಡ್ತೀವಿ. ದೇರ್ ಸ್ಪೆಷಲ್ ಟರ್ಮಿನಾಲಜಿ, ಎಸ್ಪೆಷಲಿ ಅವರು ಉಪಯೋಗ ಮಾಡ್ತಕ್ಕಂಥ ಟರ್ಮಿನಾಲಜಿ ಅಥವಾ ವರ್ಡ್ಸ್ ಏನಿದೆ, ಆ್ಯಂಡ್ ಅಬವ್ ಆಲ್ ದೇರ್ ಸೆಲ್ಫ್ ಕಾನ್ಫಿಡೆನ್ಸು, ಅವರಲ್ಲಿರ್ತಕ್ಕಂಥ ಖಾತ್ರಿ, ಸೆಲ್ಫ್ ಕಾನ್ಫಿಡೆನ್ಸು ಗಿವ್ ಅಸ್ ದ ಇಂಪ್ರೆಷನ್ ದ್ಯಾಟ್ ಸಚ್ ಕಮೆಂಟರೇಟರ್ಸ್ ಟು ಡಿಸ್ಕ್ರೈಬ್ ಸಿಗ್ನಿಫಿಕೆಂಟ್ಲಿ ಟು ದ ಇಂಪ್ರೂವ್ಮೆಂಟ್ ಇನ್ ದೇರ್ ಇಂಡಿವಿಜುವಲ್ ಪ್ಲೇಯರ್ಸ್ ಗೇಮ್ ಆರ್ ಇನ್ ದ ಗಿವನ್ ಗೇಮ್ ಇನ್ ಜನರಲ್. ಅವರು ಆ ಕ್ವಾಲಿಟಿಯನ್ನು, ಆ ಆಟದ ಬಗ್ಗೆ ಹೆಚ್ಚು ವೇಟೇಜನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಕಮೆಂಟೇಟರ್ಸ್ ಮಾಡ್ತಾರೆ. ಸೊ ಇಲ್ಲಿ ಟ್ರುತ್ ಏನಂದರೆ, ದ ಟ್ರುತ್ ಈಸ್ ಹೌವರ್ ದ್ಯಾಟ್ ಥ್ರೂ ದ ಕಮೆಂಟೇಟರ್ಸ್ ದ ನ್ಯೂ ಟೆಕ್ನಾಲಜಿ ಆಫ್ ಲ್ಯಾಂಗ್ವೇಜ್ ಪ್ರೊಡಕ್ಷನ್ merely sells
ಇಟ್ ಸೆಲ್ಫ್ ಟು ದ ಸೊಸೈಟಿ. ಸೊ ಹೀಗೆ ಸಮಾಜಕ್ಕೆ ಇಂಥ ಒಂದು ಹೊಸ ಟೆಕ್ನಾಲಜಿ ಸಿಗತಕ್ಕಂಥದ್ದೇನೋ ಸತ್ಯ. ನೋ ಸ್ಪೋರ್ಟ್ಸ್ ವಿಲ್ ಸ್ಟಾಪ್ ಇಫ್ ದೀಸ್ ಟೆಕ್ನಾಲಜೀಸ್ ವೇರ್ ಟು ಬಿ ರಿಮೂವ್ ಫ್ರಾಮ್ ದ ಸೀನ್. ಒಂದು ವೇಳೆ ಇಂಥ ಟೆಕ್ನಾಲಜಿ ಇವತ್ತು ಯಾಕಾದರೂ ರಿಮೂವ್ ಮಾಡಿದರೆ, ತೆಗೆದು ಹಾಕಿದರೆ ಆಟಗಳೇನೂ ನಿಲ್ಲೋದಿಲ್ಲ, ಆಟ ನಡೆದೇ ಇರ್ತದೆ. ಲಿಟರರಿ ಕ್ರಿಟಿಸಮ್ ಈಸ್ ಕಂಪೇರಬಲ್ ಟು ಸ್ಪೋರ್ಟ್ಸ್ ಕಮೆಂಟ್ರಿ. ಹೀಗಾಗಿ ಸಾಹಿತ್ಯದ ವಿಮರ್ಶೆಯನ್ನು ಈ ಸ್ಪೋರ್ಟ್ಸ್ ಕಮೆಂಟ್ರಿಗೆ ಹೋಲಿಸಲಾಗಿದೆ. ರೈಟರ್ಸ್ ಪ್ಲೇ ಗೇಮ್ಸ್ ವಿತ್ ಲ್ಯಾಂಗ್ವೇಜ್. ಸೊ ಈಗ ಬರಹಗಾರರು ಅವರು ನಾಟಕಗಳನ್ನು, ಭಾಷೆಯನ್ನು ಉಪಯೋಗ ಮಾಡ್ಕೊಂಡು ನಾಟಕಗಳನ್ನು ಬರೀತಾರೆ. ವಿಚ್ ದೇ ರೀಡರ್ಸ್ ಎಂಜಾಯ್ ಆರ್ ಡು ನಾಟ್ ಎಂಜಾಯ್. ಓದುಗರು ಎಂಜಾಯ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಬರಹಗಾರರು ನಾಟಕಗಳನ್ನು ಬರೆಯೋದನ್ನು ವರ್ಷಿರ್ತಾರೆ. ಅದಕ್ಕೆ ಕ್ರಿಟಿಕ್ಸ್ ಟೇಕ್ ಅಪಾನ್ ದೆಮ್ಸೆಲ್ಸ್ ದ ಫಂಕ್ಷನ್ ಆಫ್ ಕಮೆಂಟಿಂಗ್. ಹೀಗಾಗಿ ವಿಮರ್ಶಕರು ಏನು ಮಾಡ್ತಾರೆ ಅಂದರೆ ಅವ್ರು ತಮ್ಮ ಕೆಲಸವನ್ನು ಮಾಡ್ತಾರೆ. ಯಾವ ಕೆಲಸ ಅಂದರೆ ಕಮೆಂಟಿಂಗ್ ಮಾಡೋದು. ಕಮೆಂಟೇಟರ್ ಅಂದರೆ ಆ ವಿಷಯಗಳನ್ನು ಮತ್ತೊಮ್ಮೆ ಕಮೆಂಟ್ ಮಾಡೋದು, ಆಮೇಲೆ ಎನಲೈಸ್ ಮಾಡೋದು, ಇವ್ಯಾಲ್ಯುವೇಟಿಂಗ್ ಮಾಡೋದು, ಥಿಯರೈಸಿಂಗ್ ಮಾಡೋದು, ಇವುಗಳನ್ನು ಕ್ರಿಟಿಕ್ಸು ಮಾಡ್ತಿರ್ತಾರೆ. ಇವ್ರ ಕೆಲಸವನ್ನು ಮುಂದುವರೆದಿರ್ತದೆ, ಇಂಥ ಕೆಲಸ ಮುಂದುವರೆದೇ ಇರ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಅಲ್ಲಿ. ಈಗ ಯಾರ್ಯಾರು ಕೆಲವೊಂದಿಷ್ಟು ಫ್ರೆಂಚ್ ಕ್ರಿಟಿಕ್ ವಿಮರ್ಶಕಾರ, ಅವನ ಹೆಸರು ರೋಲ್ಯಾಂಡ್ ಬಾರ್ತಸ್, ಇವನೇನು ಪ್ರಪೋಸ್ ಮಾಡ್ತಾನೆ ಅಂದರೆ ಹಿ ಹ್ಯಾಸ್ ಪ್ರಪೋಸ್ ದ್ಯಾಟ್, ಇವನೇನು ಹೇಳ್ತಾನೆ, ದ ಲ್ಯಾಂಗ್ವೇಜ್ ಆಫ್ ಕ್ರಿಟಿಸಿಸಮ್ ಡಸ್ ನಾಟ್ ಡಿಸ್ಕವರ್. ಅಂದರೆ ಭಾಷೆ ಯಾವುದನ್ನು ಕಂಡು ಹಿಡಿಯೋದಿಲ್ಲ. ಇಲ್ಲಿ ನೋಡ್ರಿ, ರೋಲ್ಯಾಂಡ್ ಬಾರ್ತಸ್ ಹೇಳ್ತಾನ, ಲ್ಯಾಂಗ್ವೇಜ್ ಆಫ್ ಕ್ರಿಟಿಸಿಸಮ್ ಡಸ್ ನಾಟ್ ಡಿಸ್ಕವರ್. ಇದು ಲ್ಯಾಂಗ್ವೇಜ್ ಏನು ಉಪಯೋಗ ಮಾಡ್ತೀವಲ್ಲ ವಿಮರ್ಶೆಗೆ, ಅದು ಕಂಡುಹಿಡಿಯುವಂಥದ್ದಲ್ಲ ಭಾಷೆ. ಆದರೆ ಎನಿಥಿಂಗ್ ಇಟ್ ಮಿಯರ್ಲಿ ಕವರ್ಸ್ ಎ ಗಿವನ್ ವರ್ಕ್ ವಿತ್ ಲ್ಯಾಂಗ್ವೇಜ್. ಏನನ್ನು ಒಳಗೊಳ್ಳಬೇಕು, ಏನನ್ನು ಕವರ್ ಮಾಡಬೇಕು, ಅದು ಭಾಷೆ ಮುಖಾಂತರ ಮಾಡ್ತದೆ. ಡಿಸ್ಕವರ್ ಮಾಡೋದಲ್ಲ, ಕವರ್ ಮಾಡ್ತದೆ ಅನ್ನುವಂಥ ವಿಚಾರ ರೋಲ್ಯಾಂಡ್ ಬಾರ್ತಸ್ ಹೇಳ್ತಾನೆ. ಆದರೆ ಈ ವಿಚಾರಕ್ಕೆ ಕೆಲವೊಂದಿಷ್ಟು ಜನರು ಆರ್ಗ್ಯುಮೆಂಟ್ ಮಾಡ್ತಾರೆ. ಏನು ಮಾಡ್ತಾರೆ, ಐ.ಎ. ರಿಚರ್ಡ್ಸ್ ಆ್ಯಂಡ್ ಅದರ್ಸ್, ದೇ ಮೇಕ್ ದ ಆರ್ಗ್ಯುಮೆಂಟ್ ಅಗೇನೆಸ್ಟ್ ದಿ ರೋಲ್ಯಾಂಡ್ ಬಾರ್ತಸ್. ಏನು ಮಾಡ್ತಾರೆ ಅವರ ಪ್ರಕಾರ, ಐ.ಎ. ರಿಚರ್ಡ್ಸ್ ಪ್ರಕಾರ, ದಟ್ ದ ಲ್ಯಾಂಗ್ವೇಜ್ ಆಫ್ ಕ್ರಿಟಿಸಿಸಮ್ ನೀಡ್ ನಾಟ್ ಬಿ ಮೀನಿಂಗ್ಫುಲ್. ಅಂದ್ರೆ ಲ್ಯಾಂಗ್ವೇಜ್ ಕ್ರಿಟಿಸಿಸಮ್ಗೆ ಉಪಯೋಗ ಮಾಡ್ತಕ್ಕಂಥ ಭಾಷೆ ಏನಂದರೆ ಅದು ಮೀನಿಂಗ್ಫುಲ್ಲಾಗಿರಬೇಕೇನೆಂದೇನೂ ಇಲ್ಲ. ಇಟ್ ಹ್ಯಾಸ್ ಟು ಬಿ ಮಿಯರ್ಲಿ ಲಾಜಿಕಲ್. ಅದು ಲಾಜಿಕಲ್ ಆಗಿರಬೇಕು. ಮೀನಿಂಗ್ಫುಲ್ಲಾಗಿ ಇದೆ ಅಂತ ಏನಲ್ಲ, ಲಾಜಿಕಲ್, ತಾರ್ಕಿಕವಾಗಿರಬೇಕು. ಇನ್ ದ ಸೆನ್ಸ್ ದ್ಯಾಟ್, ಇದರ ಅರ್ಥ ಏನಪ್ಪ ಅಂದರೆ, ಇಟ್ ನೀಡ್ ನಾಟ್ ಟೆಲ್ ಅಸ್ ಟ್ರೂ ಆರ್ ಫಾಲ್ಸ್. ನಮಗದು ಟ್ರೂ ಮತ್ತು ಫಾಲ್ಸ್ ಥಿಂಗ್ಸ್ ಬಗ್ಗೆ ಹೇಳಬೇಕಾಗಿಲ್ಲ. ಇಟ್ ನೀಡ್ ನಾಟ್ ಸೇ ಅಸ್ ಟ್ರೂ ಆರ್ ಫಾಲ್ಸ್ ಥಿಂಗ್ಸ್. ಬಟ್ ಏನು ಹೇಳಬೇಕು, ಟೆಲ್ಲಿಂಗ್ ಹ್ಯಾಸ್ ಟು ಬಿ ಲಾಜಿಕಲ್, ಕನ್ಸಿಸ್ಟೆಂಟ್. ಭಾಳ ತಾರ್ಕಿಕವಾಗಿರಬೇಕು ಮತ್ತು ಕನ್ಸಿಸ್ಟೆಂಟ್, ಮತ್ತು ಒಂದೇ ರೀತಿಯಾಗಿ, ಒಂದೇ ವೇಗ, ಒಂದೇ ರೀತಿಯಾಗಿರಬೇಕು. ಲಾಜಿಕಲ್ ಆಗಿರಬೇಕು, ಕನ್ಸಿಸ್ಟೆಂಟ್ ಆಗಿರಬೇಕು ಅನ್ನುವಂಥದ್ದನ್ನು ಐ.ಎ. ರಿಚರ್ಡ್ಸ್ ಆ್ಯಂಡ್ ಅದರ್ಸ್ ಅವರು ಇದನ್ನು ಪ್ರತಿಪಾದನೆ ಮಾಡ್ತಾರೆ. ವೈಲ್ ಇಟ್ ಈಸ್ ಪಾಸಿಬಲ್ ಟು ಕಂಟೆಂಡ್ ದೀಸ್ ಟೂ ಪೊಸಿಷನ್ಸ್. ಸೊ ಸಾಧ್ಯತೆ ಇವು ಎರಡು ಪೊಸಿಷನ್ಸನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ದ್ಯಾಟ್ ಟು ಶೋ ದ್ಯಾಟ್ ಕ್ರಿಟಿಸಿಸಮ್ ಡಸ್ ಇಂಡೀಡ್ ಹ್ಯಾವ್ ಆ್ಯನ್ ಅಂಡರ್ಲೈಯಿಂಗ್ ಸ್ಟ್ರಕ್ಚರ್. ಅಂದರೆ ವಿಮರ್ಶೆ ಅಂತಂದರೆ ಕೆಲವೊಂದಿಷ್ಟು ಸ್ಟ್ರಕ್ಚರ್ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಕ್ಕಂಥದ್ದು. ಅಂಡರ್ಲೈಯಿಂಗ್ ಸ್ಟ್ರಕ್ಚರ್ ಆಫ್ ಮೀನಿಂಗ್ಫುಲ್ ಆ್ಯಂಡ್ ಟ್ರುತ್ಫುಲ್ ರೆಫರೆನ್ಸಸ್. ಮೀನಿಂಗ್ಫುಲ್ ಮತ್ತು ಟ್ರುತ್ಫುಲ್ ರೆಫರೆನ್ಸಸ್ಸನ್ನು ಅದು ಒತ್ತಿ ಹೇಳ್ತಕ್ಕಂಥ ಕೆಲಸವನ್ನು ವಿಮರ್ಶೆ ಮಾಡಬೇಕು ಅನ್ನೋದನ್ನು ಹೇಳ್ತದೆ. ಮೀನಿಂಗ್ಫುಲ್ ಆ್ಯಂಡ್ ಟ್ರುತ್ಫುಲ್ references. It will certainly be possible to argue that the entire enterprise of criticism, ನಾವು ಆರ್ಗ್ಯೂ ಮಾಡ್ತಕ್ಕಂಥದ್ದು ಇಲ್ಲಿ ನಮಗೆ ಸಿಗ್ತದೆ ಅಂದರೆ, ಸಂಪೂರ್ಣವಾದಂಥ ಏನು ಕ್ರಿಟಿಸಿಸಮ್, ಎಂಟರ್ಪ್ರೈಸ್ ಆಫ್ ಕ್ರಿಟಿಸಿಸಮ್ ಇದೆ, ಈಸ್ ಕ್ವೈಟ್ ಪಾಯಿಂಟ್ಲೆಸ್ ಆ್ಯಂಡ್ ಇಟ್ಸ್ ಓನ್ಲಿ ಜಸ್ಟಿಫಿಕೇಷನ್ ಫಾರ್ ಎಕ್ಸಿಸ್ಟೆನ್ಸ್ ಈಸ್ ದ್ಯಾಟ್ ಇಟ್ ಎಕ್ಸಿಸ್ಟ್ಸ್. ಇದು ಏನಪ್ಪ ಸಂಪೂರ್ಣ ಕ್ರಿಟಿಸಿಸಮ್, ಒಂದು ಕ್ವೈಟ್ ಪಾಯಿಂಟ್ಲೆಸ್ ಅಂತ, ಸಂಪೂರ್ಣವಾದಂಥ ಒಂದೇ ಇದಕ್ಕೆ ಹಿಡಿದಿರ್ತಕ್ಕಂಥದ್ದಲ್ಲ. ಆ್ಯಂಡ್ ಇಟ್ಸ್ ಓನ್ಲಿ ಜಸ್ಟಿಫಿಕೇಷನ್, ಅದು ಒಂದು ನ್ಯಾಯ, ಜಸ್ಟಿಫೈ ಮಾಡ್ತಕ್ಕಂಥದ್ದು, ಅದರ ಅಸ್ತಿತ್ವದ ಜಸ್ಟಿಫಿಕೇಷನ್ ಮಾಡ್ತಕ್ಕಂಥದ್ದು ಈಸ್ ದ್ಯಾಟ್ ಈಸ್ ವಾಟ್ ಆಲ್ ಇಟ್ ಎಕ್ಸಿಸ್ಟ್ಸ್
ಅದು ಹೀಗೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ತಕ್ಕಂಥದ್ದು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಿದ್ದೀವಿ.